ನೋಡಿ, ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾಗಿ ಇನ್ನು 2 ತಿಂಗಳು ಮಾತ್ರ ಆಗಿದೆ. ಆದರೆ ಈ ನಡುವೆ ಸಣ್ಣ ಪುಟ್ಟ ರಾಮ ಮಂದಿರಗಳಿರ್ತಾವಲ್ಲ, ಆ ರಾಮ ಮಂದಿರಗಳಿಗೆ ಈಗ ಬೆದರಿಕೆಯ ಪತ್ರಗಳು ಬರುವಂಥ ಕೆಲಸ ಆಗ್ತಾ ಇದೆ. ನಿಮ್ಮ ರಾಮ ಮಂದಿರ ಸ್ಫೋಟಿಸುತ್ತೀವಿ, ಸುಧಾರಿಸಿಕೊಳ್ಳಿ. ರಾಮ ಮಂದಿರವನ್ನು ದೊಡ್ಡ ಪ್ರಮಾಣದಿಂದ ಸ್ಫೋಟಿಸುತ್ತೇವೆ, ಬೆದರಿಕೆ ಪತ್ರ ಬರೆದು ಮಂದಿರದಲ್ಲಿಟ್ಟು ಹೋದಂಥ ಅನಾಮಧೇಯ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿರುವಂಥ ಶ್ರೀರಾಮ ಮಂದಿರ ಇದು. ಮಂದಿರದ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತೀವಿ. ಇದು ನಮ್ಮಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಮ ಮಂದಿರವನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿರುವಂಥ ನಿಪ್ಪಾಣಿಯಲ್ಲಿರುವಂಥ ರಾಮ ಮಂದಿರ ದೇವಸ್ಥಾನ ಬರುವ 2021 ಒಳಗೆ ಸ್ಫೋಟಿಸುತ್ತೀವಿ ಅಂತ ಬೆದರಿಕೆಯ ಪತ್ರ ರವಾನೆ ಅಂದರೆ ಪತ್ರವನ್ನು ತಂದು ಮಂದಿರದ ಬಳಿ ಇಟ್ಟು ಹೋಗಿದ್ದಾರೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇದೆ, ಆ ರಿಪೋರ್ಟ್ ನೋಡ್ಕೊಂಬನ್ನಿ. ನಿಪ್ಪಾಣಿಯಲ್ಲಿ ರಾಮ ಮಂದಿರ ಬ್ಲಾಸ್ಟ್ಗೆ ಬೆದರಿಕೆ. ಅಲ್ಲಾಹು ಅಕ್ಬರ್ ಹೆಸರಿನಲ್ಲಿ ಪತ್ರ, ಕಾಕೆ ಅಲರ್ಟ್. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಬೆನ್ನಲ್ಲೇ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲೂ ರಾಮ ಮಂದಿರ ಸ್ಫೋಟದ ಬೆದರಿಕೆ ಪತ್ರ ಸುದ್ದಿ ಮಾಡಿದೆ. ಹೌದು, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದಲ್ಲಿರುವ ರಾಮ ಮಂದಿರ 101 ವರ್ಷದ ಇತಿಹಾಸ ಹೊಂದಿದೆ. ಇದೇ ರಾಮ ಮಂದಿರ ಬ್ಲಾಸ್ಟ್ ಮಾಡ್ತೀವಿ ಅನ್ನೋ ಬೆದರಿಕೆ ಪತ್ರ ಅಲ್ಲಿ ಎದುರಿಗಿರುವ ಆಂಜನೇಯ ದೇವಸ್ಥಾನದಲ್ಲಿ ಪತ್ತೆಯಾಗಿದೆ. ಫೆಬ್ರವರಿ 27 ಹಾಗೂ ಮಾರ್ಚ್ 7ರಂದು ಬೆದರಿಕೆ ಪತ್ರ ಕಂಡಿದ್ದು, ಇದರ ಬೆನ್ನಲ್ಲೇ ಕಾಕಿ ಟೀಮ್ ಫುಲ್ ಅಲರ್ಟ್ ಆಗಿದೆ. ಮಾರ್ಚ್ 20, 21ರೊಳಗೆ ಈ ದೇವಾಲಯ ಸ್ಫೋಟಿಸುವುದಾಗಿ ಪತ್ರದಲ್ಲಿ ಬೆದರಿಸಲಾಗಿದೆ. ಈ ಕುರಿತು ರಾಮ ಮಂದಿರ ಅರ್ಚಕ ನಿಪ್ಪಾಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು, ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿ 1 ಡಿಆರ್ ಪೊಲೀಸ್ ವ್ಯಾನ್, 14 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ಒಟ್ನಲ್ಲಿ ಅಯೋಧ್ಯೆ ರಾಮ ಮಂದಿರ ಆಗಿದ್ದೇ ಆಗಿತ್ತು. ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಅನಾಮಧೇಯ ಬೆದರಿಕೆ ಪತ್ರಗಳು ಬರೋದು ಹೆಚ್ಚಾಗಿದೆ. ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರುವ ಪೊಲೀಸರು ಶಂಕಿತರ ಜಾಡು ಹುಡುಕಿ ಹೊರಟಿದ್ದಾರೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ನೋಡಿ, ಆ 2 ಪತ್ರಗಳು ಬಂದಿದೆ. ಆ 2 ಪತ್ರಗಳ ಕಾಪಿ ನಮ್ಮ ಹತ್ರ ಇದೆ. ಹಿಂದಿಯಲ್ಲಿ ಬರೆದಿರುವಂಥ ಪತ್ರ ಅದು. ಆ ಪತ್ರದಲ್ಲಿ ಬರೆದಿದ್ದಾರೆ, ಬರುವ 20-22ನೇ ತಾರೀಕು ಒಳಗಡೆ ನಾವು ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಿಕ್ಕೋಡಿ ರಿಪೋರ್ಟರ್ ಸಂಜು, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜು, ಈಗ ಈ ಒಂದು ಪತ್ರ ಬರೆದವರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಹೇಗೆ ನಡೀತಾ ಇದೆ? ಜೊತೆಗೆ ಆ ರಾಮ ಮಂದಿರದ ಸುತ್ತಮುತ್ತ ಪೊಲೀಸರನ್ನ ಯಾವ ರೀತಿಯಾಗಿ ಬಂದೋಬಸ್ತ್ಗೆ ನಿಯೋಜನೆ ಮಾಡ್ಕೊಂಡಿದ್ದಾರೆ? ಹೌದು ನಾಗೇಂದ್ರ ಬಾಬು, ಏನಂತಂದ್ರೆ ಪ್ರಭು ಶ್ರೀರಾಮಚಂದ್ರನ ಏನು ಅಯೋಧ್ಯೆಯಲ್ಲಿ ಏನು ಉದ್ಘಾಟನೆ ಆಗುತ್ತೆ, ಅದಾದ ಬಳಿಕ ಕೆಲವೊಂದಿಷ್ಟು ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿಕೊಂಡು, ಅದರಲ್ಲೂ ಸಹ ರಾಮ ಮಂದಿರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಬೆದರಿಕೆಯ ಪತ್ರಗಳಾಗಿರ್ಬೋದು ಅಥವಾ ಬೆದರಿಕೆ ಕರೆಗಳು ಏನು ಬರ್ತಾ ಇರುವಂತದ್ದು ಹೆಚ್ಚಾಗಿರುವಂತದ್ದು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿ ಒಂದು ರಾಮ ಮಂದಿರ ಇದೆ. ಆ ರಾಮ ಮಂದಿರದಲ್ಲಿ 2 ಪತ್ರಗಳು ಸಿಗುತ್ತೆ ಅಂತಂದ್ರು. ಒಂದು ಫೆಬ್ರವರಿ 28ನೇ ತಾರೀಕು ಇಟ್ಟೋಗಿರುವಂತದ್ದು, ಇನ್ನೊಂದು ಮಾರ್ಚ್ 7ನೇ ತಾರೀಕಲ್ಲಿ ಅನಾಮಧೇಯ ವ್ಯಕ್ತಿ ಬಂದು ಪತ್ರವನ್ನ ಇಟ್ಟೋಗಿರ್ತಾನೆ. ಅಂದ್ರೆ ದೇವಸ್ಥಾನದ ಪ್ರಾಂಗಣದಲ್ಲಿ ಆ 2 ಲೆಟರ್ಗಳನ್ನ ಇಟ್ಟೋಗಿರ್ತಾನೆ. ಅದರಲ್ಲಿ ಪ್ರಮುಖವಾಗಿ ಏನು ಉಲ್ಲೇಖ ಮಾಡಿರುವಂತದ್ದು ಅಂದ್ರೆ ಮೇಲ್ಗಡೆ ಬರೆದಿರುವಂತದ್ದು ಅಲ್ಲಾಹು ಅಕ್ಬರ್ ಅಂತ ಹೇಳಿ ದೊಡ್ಡ ಒಂದು ಅಕ್ಷರದಲ್ಲಿ ಬರೆದಿರುವಂತದ್ದು. ಕೆಳಗೆ ಸಹ ಹೇಳಿದ್ದಾರೆ, ಬರುವ ಮಾರ್ಚ್ 21, 22ನೇ ತಾರೀಕಿನ ಒಳಗಾಗಿ ನಾವು ನಿಮ್ಮ ರಾಮ ಮಂದಿರವನ್ನ ಏನು ಬ್ಲಾಸ್ಟ್ ಮಾಡ್ತೀವಿ. ಬ್ಲಾಸ್ಟ್ ಅಂತಂದ್ರೆ ಏನು ಸಣ್ಣ ಸಂಜು, ನಿಮ್ಮ ಸಂಪರ್ಕ ಕಡಿತ ಆಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇದೇ ಒಂದು ರಾಮ ಮಂದಿರವನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯ ಪತ್ರ ಬಂದಿದೆ. 20-21 ಒಳಗೆ ಸ್ಫೋಟಿಸ್ತೀವಿ ಅಂತೇಳಿ ಬೆದರಿಕೆ ಪತ್ರ ಬಂದಿರುವಂಥದ್ದು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ, ಇದು ನಮ್ಮಲ್ಲಿ ಮಾತ್ರ. ನೋಡಿ, ಥ್ರೆಟ್ನ ಲೆಟರ್ಗಳು ಮೇಲ್ ಮೂಲಕ ಬಂದಿರೋದಲ್ಲ, ಫೋನ್ ಮಾಡಿ ಹೇಳಿರೋದಲ್ಲ, ಕೈ ಬರಹದಲ್ಲಿ ಬರೆದು ತಂದು ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಟು ಹೋಗಿದ್ದಾರೆ. ಅದು 1 ಬಾರಿ ಅಲ್ಲ, 2 ಬಾರಿ